ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು 3-4 ದಿನಗಳು ಕಳೆದ್ರೆ ನವರಾತ್ರಿ ಹಬ್ಬ ಬಂದೇ ಬಿಡ್ತು. ನವರಾತ್ರಿ ಹಬ್ಬದ ದಿನ ದೇವಿಗೆ 9 ದಿನಗಳ ಯಾವ ದೇವಿಗೆ ಯಾವ ಹೂವು ಪ್ರಿಯ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ದೇವಿ ಪೂಜೆ. ಹಾಗಾಗಿ ಶೈಲಪುತ್ರಿ ದೇವಿಗೆ ದಾಸವಾಳ ಹೂವು ಪ್ರಿಯವಾಗಿರುತ್ತದೆ. ನವರಾತ್ರಿಯ 2ನೇ ದಿನವಾದ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ. ಹಾಗಾಗಿ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂವು ಅಂದರೆ ಪ್ರಿಯವಾಗಿರುತ್ತದೆ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿ. ಚಂದ್ರಘಂಟಾ ದೇವಿಗೆ ಕಮಲದ ಹೂವು ಅಂದರೆ ಪ್ರಿಯವಾಗಿರುತ್ತದೆ. ನವರಾತ್ರಿಯ 4ನೇ ದಿನ ಕುಷ್ಮಾಂಡ ದೇವಿಗೆ ಪೂಜೆ. ಕುಷ್ಮಾಂಡ ದೇವಿಗೆ ಜಾಜಿ ಮಲ್ಲಿಗೆ ಹೂವು ಅಂದರೆ ಪ್ರಿಯವಾಗಿರುತ್ತದೆ. ನವರಾತ್ರಿಯ 5ನೇ ದಿನವಾದ ಸ್ಕಂದಮಾತಾ ಪೂಜಾ. ಸ್ಕಂದಮಾತಾ ದೇವಿಗೆ ಹಳದಿ ಬಣ್ಣದ ಹೂವು ಅಂದರೆ ಪ್ರಿಯ. ಹಳದಿ ಬಣ್ಣದ ಹೂವು ಯಾವುದೇ ಆಗಲಿ, ಸೇವಂತಿಗೆ ಆಗಲಿ, ಗುಲಾಬಿ ಆಗಲಿ, ಇನ್ನಿತರೆ ಯಾವುದೇ ಹೂವುಗಳಾದರೂ ಪ್ರಿಯವಾಗಿರುತ್ತದೆ. 6ನೇ ದಿನ ಕಾತ್ಯಾನಿ ದೇವಿಗೆ ಪೂಜೆ. ಕಾತ್ಯಾನಿ ದೇವಿಗೆ ಚೆಂಡು ಹೂವು ಪ್ರಿಯವಾಗಿರ್ತದೆ. ಚೆಂಡು ಹೂವು ಅಂದರೆ ಕಾತ್ಯಾನಿ ದೇವಿಗೆ ಇಷ್ಟ. ನವರಾತ್ರಿಯ 7ನೇ ದಿನ ಕಾಳರಾತ್ರಿ. ಅಂದರೆ ಕಾಳರಾತ್ರಿ ದೇವಿಗೆ ಕೃಷ್ಣ ಕಮಲದ ಹೂವು. ಕೃಷ್ಣ ಕಮಲದ ಹೂವು ಇಲ್ಲ ಅಂದ್ರೂ ರಾಯಲ್ ಬ್ಲೂ ಆಗಿರುವಂಥ ಶಂಖಪುಷ್ಪವನ್ನು ಕೂಡ ಅವರಿಗೆ ಪ್ರಿಯವಾಗಿರುತ್ತದೆ. ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿಗೆ ಮಲ್ಲಿಗೆ ಹೂವು ಅಂದರೆ ದುಂಡು ಮಲ್ಲಿಗೆ ಹೂವು ಮಹಾಗೌರಿಗೆ ತುಂಬ ಪ್ರಿಯವಾಗಿರುತ್ತದೆ. ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ದೇವಿಗೆ ಪೂಜೆ. ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂವು ಅಂದರೆ ಪ್ರಿಯವಾಗಿರುತ್ತದೆ. ಈ ಎಲ್ಲ 9 ಹೂಗಳು ನವರಾತ್ರಿಯ 9 ದೇವತೆಯರಿಗೆ ತುಂಬ ಪ್ರಿಯವಾಗಿರುತ್ತದೆ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಡಿನ ಸಮಸ್ತ ಜನರಿಗೂ ದಸರಾ ಹಬ್ಬದ ಶುಭಾಶಯಗಳು.